ಲೇ ಮಗಳೇ, ನೀನು ಓಡೋಗ್ಬಿಟ್ಟು ಹೇಳಿದ ತಕ್ಷಣ ಏನಿಯಾ ಅವರೆಲ್ಲ ನಿಲ್ಸಕ್ಕಿಲ್ಲ ಕಣಮ್ಮಿ. ಹಾ, ನನ್ನ ಮಾತು ಕೇಳು, ನಂಬೋದು ಇಲ್ಲ, ಅವಳು ಹಾಲಿಗೆ ವಿಷ ಹಾಕ್ಬಿಟ್ಟು ಕೊಡೋದನ್ನ ನಿಲ್ಸೋದೂ ಇಲ್ಲ. ನೀನು ಯಾಕೆ ಇಷ್ಟೊಂದು ಶ್ರಮ ತಗೋತಾ ಇದೆಯಾ? ನನ್ನ ಮಾತು ಕೇಳಮ್ಮಿ. ದೇವ್ರಣೆಗೂ ಸುಮ್ಮನೆ ನಿಂಚೂನ ನೀನೇನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡು, ನಾನು ಏನು ಹೇಳ್ತಿದ್ದೀನಿ ಅಂತ ಹೊಸಿ ಕೇಳಿಸ್ಕ. ಯಾರು ನಮ್ಮ ಮಾತು ನಂಬಲ್ಲ ಅಂತ ಹೇಳಿದ್ಮೇಲೆ ನೀನು ಯಾಕೆ ಇಷ್ಟೊಂದು ತಲೆ ಕೆರ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಯಾರು ನಮ್ಮ ನಂಬಲ್ಲ. ನೀನು ಹೋಗಿ ಹೇಳಿದ್ರು ಎಲ್ಲರೂ ನಿನ್ನ ಚೀಪಾಗಿ ನೋಡ್ತಾರೆ. ನನ್ನ ಮಾತು ಕೇಳು ಅಮ್ಮ. ನಾನು ಸತ್ತೋಯ್ತೀನಿ, ನಿಂಗೂ ಗೊತ್ತೈತೆ ನಂಗಿರ ಕಾಯಿಲೆ ಏನು ಅಂತ ಹೇಳ್ಬಿಟ್ಟು. ನೋಡು, 4 ಒಳ್ಳೆ ಕೆಲಸ ಮಾಡಿದ್ರೆ ಕಾಯಿಲೆನಾರ ವಾಸಿ ಆಗ್ಬೋದು ಅನ್ನೋದೇನಿಯೇ ನನ್ನಿದು. ಅಷ್ಟೇ ಅಲ್ಲ ಬಿಡು, ಇಷ್ಟು ದಿನ ಬರೀ ಕೆಟ್ಟ ಕೆಲಸ ನೀನೇ ಮಾಡಿದ್ದೀನಿ. ಇವಾಗ ಒಂದೇ ಒಂದ್ಕಿಂತ ಒಳ್ಳೆ ಕೆಲಸ ಏನಾದ್ರೂ ಮಾಡ್ಬಿಡ್ತೀನಿ, ಆವಾಗನ ಗೊತ್ತಾಯ್ತದೆ. ಮಗಳೇ, ನಿನ್ನ ಮಾತು ಕೇಳಕ್ಕಲ್ಲಿ ಯಾರು ತಯಾರಿಲ್ಲ, ಯಾರು ಒಬ್ರು ತಯಾರಿಲ್ಲ. ಸುಮ್ಮನೆ ಅವಮಾನ ಮಾಡಿಸ್ಕೊಂಡು ಬತ್ತೀಗ. ನೋಡು, ಅವ್ರ ಹಣೆ ಬರ್ಸದಂಗೆ ಬರ್ದಿದ್ರೆ ನಾವೇನು ಮಾಡೋಕ್ಕಾಯ್ತದೆ? ತಪ್ಸಕ್ಕಾಯ್ತದ? ಮಗ ಹೋಗ್ಬೇಕು ಅಂತ ಬರ್ದಿದ್ರೆ ನಾವೇನು ಮಾಡೋಕ್ಕಾಗಕ್ಕಿಲ್ಲ. ಆದ್ರೆ ನಾನು ತಡೆದ್ರೆ ಮಗ ಉಳಿಬೋದು ಅಂತ ಏನಾದ್ರು ಹಣೆ ಬರದಾಗ ಬರ್ದಿದ್ರೆ ಅದನ್ನು ತಡೆಯೋಕ್ಕಾಗಿಲ್ಲ ಅಲ್ವೇನಮ್ಮ? ನೋಡಮ್ಮ, ಸುಮ್ಮನೆ ಎಲ್ಲ ಗೊತ್ತಿದ್ದೂ ಸುಮ್ಮನಿರೋದೂ ಮಹಾ ಪಾಪ ನೆನೆಯ. ಸುಮ್ಮನೆ ನೆನೆಯ ಇದು ಮಾಡೋಕ್ಕಾಗಕ್ಕಿಲ್ಲ. ಸರಿ ಮಗಳೇ, ನಿನ್ನಿಷ್ಟ. ಆದರೆ ಹೇಳ್ತೀನಿ, ನಿಂಗೆ ಅವಮಾನ ಬಿಟ್ಟು ಅಲ್ಲಿ ಬೇರೆ ಇನ್ನೇನು ಆಗಕ್ಕೆ ಸಾಧ್ಯನೇ ಇಲ್ಲ. ಅವಮಾನ ಅವಮಾನ ಅವಮಾನ. ಅವ್ರು ನೀನು ಯಾರು ನಂಬೋದೂ ಇಲ್ಲ. ಆದರೆ ನೀನೇನೋ ನಿನ್ನ ಕರ್ತವ್ಯ ನೀನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ನಿನ್ನ ಕರ್ತವ್ಯವ ನೀನು ಮಾಡು ಅಷ್ಟೇ. ಏನಿಯ ಅಷ್ಟು ಬಿಟ್ಟು ನಿನಗೆ ಇನ್ನು ಯಾವ ಲಾಭನೂ ಇಲ್ಲ. ಸರಿ ಆಯಿತು ಬಿಡು. ನನ್ನ ಕರ್ತವ್ಯ ನಾನು ಮಾಡ್ತೀನಿ ರೀ. ನನ್ನ ಮನೆಯವರೆಲ್ಲನೂ ಚೆನ್ನಾಗೇನೇ ನೋಡ್ಕೊಂತವ್ರೆ. ನೀವು ಅದಕ್ಕೆಲ್ಲನೂ ಇದು ಮಾಡಬೇಡಿ. ಹಾಂ, ಹೌದೌದೌದು, ಚೆನ್ನಾಗಿ ನೋಡ್ಕೊಂತವ್ರೆ. ನೀವು ಯಾಕೆ ಸುಮ್ಮನೆ ನನ್ನ ಯಾವಾಗೂ ಬಲವಂತ ಮಾಡ್ತೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಸುಮ್ಮನೆ ರೀ, ಇಷ್ಟೊಂದು ಬಲವಂತ ಮಾಡಬೇಡಿ ನೀವು. ಬಾ 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 ಅಂತ ಹೇಳ್ಬಿಟ್ಟು. ನನಗಿಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೀ, ನಾನು ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ. ಹಾಂ ಹಾಂ ಹಾಂ, ನಾನು ತುಂಬ ಚೆನ್ನಾಗಿದ್ದೀನಿ. ಅಯ್ಯೋ, ಪ್ರೆಗ್ನೆಂಟಾಗೆ ಬಂದು ಕೂತಿದೀಯಾ ಅಂತ ಹೇಳಿದ್ರೆ ಬಿಡಿ, ಬಾಣಂತನ ಕಲ್ಲೇ ಇರ್ತೀನಿ, ಸರಿನಾ? ಇಲ್ಲಿ ನಮ್ಮಮ್ಮ ಬಿಡ್ತಾ ಇಲ್ಲ ರೀ. ನಿಮಗೆ ಗೊತ್ತಲ್ವ, ನಮ್ಮಮ್ಮ ಇಲ್ಲೇ ಇರು ಇಲ್ಲೇ ಇರು ಇಲ್ಲೇ ಇರು ಅಂತ ಸುಮ್ಮನೆ ಬಲವಂತ ಮಾಡ್ತಾವ್ರೆ. ನೋಡಿ, ಮನೆಗಿರೋರು ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂತವ್ರೆ. ಟೆನ್ಷನ್ ಇಲ್ಲ. ಯಾಕೆ ಟೆನ್ಷನ್ ತಗೊಂತೀರಾ ಹೇಳಿ? ನೀವಂತೂ ಸುಮ್ಮನೆ ಕಾಮಿಡಿ ಮಾಡ್ತಿದ್ದೀರಾ. ನೋಡಿ, ಈ ಕಾಮಿಡಿ ಗಿಮಿಡಿ ಎಲ್ಲ ಸುಮ್ಮನೆ ಸೈಡ್ಗಿಡಿ. ನೀವು ಸುಮ್ಮನೆ ಆಫೀಸ್ ಕೆಲಸ ನೋಡ್ಕೊಳ್ಳಿ, ನಾನು ಇಲ್ಲಿ ಇರ್ತೀನಿ. ಈಗ ಪ್ರೆಗ್ನೆಂಟ್ ಆದ್ರೂ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನ ಇಲ್ಲಿ? ಸುಮ್ಮನೆ ಇರಿ. ಇಲ್ಲ, ನಮ್ಮಮ್ಮ ಚೆನ್ನಾಗಿ ನೋಡ್ಕೊತಾವ್ರೆ. ನಾನು ಹೇಳಿದ್ದು ಕೇಳಿದ್ದೆಲ್ಲ ಮಾಡ್ಕೊಡ್ತಾವ್ರೆ. ಅಲ್ಲಿ ಮನೆ ಕೆಲಸದವರು ಪ್ರೀತಿಯಿಂದ ಮಾಡ್ಕೊಡ್ತಾರಾ? ಇಲ್ಲ ತಾನೆ? ಇಲ್ಲಿ ನೋಡು, ಎಷ್ಟು ಪ್ರೀತಿಯಿಂದ ಮಾಡ್ಕೊಡ್ತಾವ್ರೆ. ನನಗೆ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾವ್ರೆ. ಹಾಂ ಹಾಂ ಹಾಂ, ಹೌದು, ನೋಡೋಣ. ಇಲ್ಲ, ಆದಷ್ಟು ಬೇಗನೇ ಬರ್ತೀನಿ ಬಿಡಿ. ಒಂದು 15 ದಿನ ಇದ್ಬಿಟ್ಟು ಬರ್ತೀನಿ. ಆಯ್ತು, ನೀವು ಬನ್ನಿ ಇವತ್ತು ನೈಟ್ ಬನ್ನಿ ಇವತ್ತು. ಹಾಂ, ಸರಿ ಆಯಿತು ಹಂಗಾದರೆ. ಹಾಂ ಹಾಂ ಹಾಂ, ಸರಿ ಆಯಿತು ಬಿಡಿ. ಇಲ್ಲ, ಊಟ ಇಲ್ಲ, ಈಗ ಆಮೇಲೆ ಮಾಡ್ತೀನಿ. ಈಗ ಹಾಲು ಏನಾದರೂ ಕುಡಿದ್ಬಿಟ್ಟು ಆಮೇಲೆ ಮಾಡ್ತೀನಿ, ಹಾಲೋ ಕಾಫಿನೋ. ಸರಿ ಆಯಿತು. ಹಾಂ, ಸರಿ. ನಮ್ಮ ಯಜಮಾನ್ರಂತೂ ಬಿಡೋದೇನೇ ಇಲ್ಲ. ಅಯ್ಯೋ, ಬಾ 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 ತಲೆ ತಿಂತಾರೆ ಸುಮ್ಮನೆ. ಏನು ಹೊರಗಡೆ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೈತೆ. ಹಬ್ಬ, ತಣ್ಣು ಗಾಳಿ ಬೀಸ್ತೈತೆ. ನಮ್ಮಮ್ಮ ಬಂದರೆ ಹಿಂಗಾಸ್ ಕಾಣಿಸ್ತೈತೆ. ಪಾಪ, ನಮ್ಮಮ್ಮ ಅಂತೂ ನನ್ನ ಕೂತಿದ್ದ ಜಾಗ ಕದ್ಲಕ್ಕೆ ಬಿಡ್ತಾ ಇಲ್ಲ. ಇರು 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 ಅಂತ ಪ್ರಾಣ ತಿಂತಾಯ್ತು ನಮ್ಮಮ್ಮ. ಏನು ಮಾಡೋಕ್ಕಾಗಲ್ಲ, ಇರಬೇಕಲ್ವಾ? ಅವ್ರ ಆಸೆಗೆ ಮಣ್ಣಿರ್ಸೋಕ್ಕಾಗ್ತೈತಾ? ಒಂದು 15 ದಿನ ಇಲ್ಲಿ 15 ದಿನ ಅಲ್ಲಿ ಹಂಗೆ ಕಾಲ ಹಾಕಬೇಕು. ಅಲ್ಲಿ ಸುಮ್ಮನೆ ಮನೆ ಕೆಲಸದವ್ರು ಅಡುಗೆ ಮಾಡ್ಕೊಡ್ತಾರೆ, ಏನು ಚೆನ್ನಾಗಿರಲ್ಲ ಒಂದೊಂದ್ಸಲ. ಇಲ್ಲ, ನಮ್ಮಮ್ಮ ಸೂಪರಾಗಿ ಮಾಡ್ಕೊಡ್ತಾರೆ. ಅದ್ಗೆ ತಗೊಳ್ಳಿ, ಅದ್ಗೆ ಕಾಫಿ ತಗೊಳ್ಳಿ. ಅಯ್ಯೋ, ನೀನು ಯಾಕೆ ತರಕೋದೆ? ಅಜ್ಜಿ ಆದರೂ ಮಾಡ್ಕೊಟ್ಟಿರೋರು. ಪಾಪ, ನಿಂಗೆ ಏನು ಮಾಡಕ್ಕೆ ಬರಲ್ಲ ಅಲ್ವಾ? ಅಯ್ಯೋ, ಇವಾಗ ನಾನು ಅತ್ತೆ ಆಗ್ತಾ ಇದ್ದೀನಿ ಅಲ್ವಾ? ನಮ್ಮ ಅಣ್ಣಂಗೆ ಮಗು ಆಗ್ತೈತೆ ಅಂತಂದ್ರೆ ನನಗಂತೂ ತುಂಬ ಖುಷಿ ಆಗ್ತೈತೆ. ಅದೇನೋ ಗೊತ್ತಿಲ್ಲ, ಮೊದಲು ನಿಮ್ಮನ್ನ ದ್ವೇಷ ಮಾಡಬೇಕು ಅಂತ ಅನ್ಸೋದು, ಆದರೆ ಇವಾಗ ನಿಮ್ಮನ್ನ ಪ್ರೀತಿ ಮಾಡಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಈಗ ಮಗು ನಿಮಗೆ ಪ್ರೆಗ್ನೆಂಟ್ ಆಗಿರೋದಕ್ಕೆ, ಮಗು ಹುಡ್ತಿರೋದಕ್ಕೆ ತುಂಬ ಖುಷಿ ಆಗ್ತೈತೆ. ಅದಕ್ಕೆ ನಾನು ಸ್ವಲ್ಪ ಅಳಿಲು ಸೇವೆ ಮಾಡೋಣ ನಿಮಗೋಸ್ಕರ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ, ನಾನೇ ನನ್ನ ಕೈಯಾರೆ ನಿಮಗೆ ಕಾಫಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಫಿ. ತಗೊಳ್ಳಿ. ನಾನು ಬರೀ ಹಾಲು ಕುಡಿತಿದ್ದೆ, ನೀನು ಕಾಫಿನೇ ತಗೊಂಡು ಬಂದ್ಬಿಟ್ಟಿದ್ಯಲ್ಲ. ಹಾಲು ಕುಡಿ ಅಂತ ಹೇಳಿದ್ರು ಡಾಕ್ಟ್ರು. ಆದರೂ ನೀನು ಮೊದಲನೇ ಸಲ ಪ್ರೀತಿಯಿಂದ ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾ ಕಾಫಿನ ಅಂತ ಹೇಳಿದ್ರೆ ನಾನು ಕುಡಿದಿದ್ದಂಗೆ ಇರ್ತೀನ? ತುಂಬ ಥ್ಯಾಂಕ್ಸ್ ನನಗೋಸ್ಕರ ಮಾಡ್ಕೊಂಡು ಬಂದಿದ್ದಕ್ಕೆ. ಆದರೆ ಇನ್ನೊಂದ್ಸಲ ಇಷ್ಟೊಂದು ನೀನು ಕಷ್ಟಪಡಕ್ಕೆ ಹೋಗ್ಬೇಡ. ನನಗೆ ಗೊತ್ತು ನಿಮ್ಮ ಮನೇಲಿ ನೀನು ಏನು ಮಾಡಿಲ್ಲ ಅಂತ ಹೇಳಿ. ಈಗ ಮತ್ತೆ ಇಲ್ಲಿ ನೀನು ಮಾಡೋಕ್ಕೆಲ್ಲ ಹೀಗೆ ಬರಬಾರ್ದಾಯಿತು. ಸರಿ ಕೊಡು, ನೀನು ಮಾಡಿಕೊಟ್ಟಿದ್ರೆ ನಾನು ಕುಡಿಯಲ್ಲ ಅಂತೀನ, ಕೊಡು. ಕುಡಿ. ಇವತ್ತು ನಿಂದು ಲಾಸ್ಟ್ ಡೇ ಆಗ್ತೈತಿ. ಆ ಮಗು ಜೊತೆಗೆ ಇವಳನ್ನು ಸಾಯಿಸ್ಬಿಡ್ಬೇಕು. ಸತ್ತರೆ ಸಾಯ್ಲಿ, ಮನೆಗೆ ಯಾರೂ ಇಲ್ಲ. ಅಯ್ಯೋ, ಮನೇಲಿ ಯಾರೂ ಇಲ್ಲ ಮನೇಲಿ. ಅದಕ್ಕೆ ನಾನೇ ಮಾಡ್ಕೊಂಡು ಬಂದೆ. ನೀವು ಕುಡೀರಿ. ಯಾಕೆ ಸುಮ್ಮನೆ ನೋಡ್ತಾ ಇದ್ದೀರಾ? ಅಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ. ಆಗಲಿ. ಹಾಂ, ತಣ್ಣಗಾಗಲಿ. ನಿಧಾನಕ್ಕೇನೆ ಕುಡೀರಿ, ಸರಿನಾ? ನಾನು ಮಾಡಿರೋ ಕಾಫಿ ಹೆಂಗೈತೋ ಹೆಂಗಿಲ್ವೋ ನನಗೂ ಗೊತ್ತಿಲ್ಲ. ನೀನು ಪ್ರೀತಿಯಿಂದ ಮಾಡ್ಕೊಂಡು ಬಂದಿರೋದಲ್ವಾ? ಯಾವಾಗೂ ನನ್ನ ಮೇಲೆ ಜಗಳನೇ ಮಾಡ್ತಾ ಇದ್ದೆ. ಅದೇ ನೀನು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ಯಾ ಅಂತಂದರೆ ಹೆಂಗಿದ್ರು ಕುಡಿತೀನಿ ನಾನು. ನೀನೇನು ಫೀಲ್ ಆಗಬೇಡ, ಸರಿನಾ? ಅಕ್ಕ ಇದ್ಯಾರಿದು ಅಕ್ಕ ಅಂತ ಗೊತ್ತವ್ರೆ? ಈ ಟೈಮಿಗೆ ಯಾರಪ್ಪ? ಈ ಟೈಮಿಗೆ ಬರಬೇಕಿತ್ತ? ಕಾಫಿ ಕುಡಿದ್ಮೇಲೆ ಬಂದಿದ್ರೆ ಸರಿ ಹೋಗೋದು. ಇವತ್ತೇನಾದ್ರೂ ಕಾಫಿ ಕುಡಿಸ್ತಿದ್ದಂಗೆ ಮಾತ್ರ ನಾನು ಬಿಡಲ್ಲ. ಕುಡಿಸ್ತೀನಿ ಇವಳು ಕಾಫಿನ. ಕೊನೆ ದಿನ
ಸಾಯಿಸಿದ್ಮೇಲೆ ಏನು ಬಂದು ನೋಡ್ತಾರ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಂಗೆ ಫಿಕ್ಸ್ ಆಗ್ಬಿಡ್ತೀನಿ. ಯಾರು ರೂಮಲ್ಲಿದ್ದೀನಿ ಬನ್ನಿ. ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಅಕ್ಕ ಕಾಫಿ ಕುಡಿದ್ಬಿಟ್ರಾ? ಅಕ್ಕ ಕಾಫಿ ಕುಡಿದ್ಬಿಟ್ರ ಆಗ್ಲೇನೆ? ಇವಳು ಮಾಡ್ಕೊಂಡು ಬಂದ್ರೆ ತಾನೇ ಕಾಫಿ ಕುಡಿದ್ಬಿಟ್ರಾ? ಏಯ್ ನೀನು ಮನೆ ಒಳಗಡೆ ಸೇರಿಸ್ತಾರೆ ಯಾರು? ಯಾಕೆ ಬಂದೆ ಮನೆ ಒಳಗಡೆ? ಲೈ ಕಮ್ಲಿ ಒಯ್ತಾ ಇರು ಸುಮ್ಕೇನಿಯಾ, ನೀನ್ ಯಾಕೆ ಬಂದೆ? ಹಬ್ಬಬ್ಬಬ್ಬ ಅದೇನು ಒಳ್ಳೆ ಅಂಟ್ಕೊಂಡಂಗೆ ಅಂಟ್ಕೊಂಡ್ಬಿಡ್ತಿರಲ್ಲ ನೀವಂತೂ. ಯಾಕೆ ಹಿಂಗೆ ಸುಮ್ಮನೆ ಅಂಟ್ಕೊಂಡು ಕುಂತಿದ್ದೀರಾ? ನೋಡಿ ಸುಮ್ಮನೆ ಹೋಗೋದು ಕಲ್ತ್ಕೊಳ್ಳಿ. ನಮ್ಮ ಮನೆ ಒಳಗಡೆ ಬರಕ್ಕೆ ಧೈರ್ಯ ಹೆಂಗ್ ಬಂತು? ಅಮ್ಮ ನೋಡು ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ. ಏ ಕಮ್ಲಿ ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನೇ ಆಯ್ತು ನಿನಗೆ? ಯಾಕೆ ಬಂದೆ ಈ ಮನೆಗೆ? ನಿನ್ಗೆ ಯಾವ ಅಧಿಕಾರನೂ ಇಲ್ಲ, ನಿನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಗೊತ್ತಾನೆ, ಮತ್ ಯಾಕೆ ಬಂದೆ? ನಿಧಿಯಕ್ಕ ಕಾಫಿ ಕುಡಿಬೇಡ, ನಿಧಿಯಕ್ಕ ಕಾಫಿ ಕುಡಿಬೇಡ. ಆ ಕಾಫಿ ಒಳಗಡೆ ಈ ಮನೆಯಲ್ಲಿ ವಿಷ ಹಾಕ್ಬಿಟ್ಟವಳೆ. ಪ್ಲೀಸ್ ಅಕ್ಕ ನಿಧಿಯಕ್ಕ ಕುಡಿಬೇಡ ಅಕ್ಕ, ಪ್ಲೀಸ್ ಅಕ್ಕ ಪ್ಲೀಸ್, ನಾನು ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಕುಡಿಬೇಡ. ಮಗುನ ಕಳ್ಕೊಂಡ್ಬಿಡ್ತೀಯ, ಎರಡ ಹೆಚ್ಚು ಕಮ್ಮಿ ಆದ್ರೆ ನೀನು ಹೋಗ್ಬಿಡ್ತೀಯ. ದಯವಿಟ್ಟು ಕುಡಿಬೇಡ. ಅವಳು ಮಾಡ್ಕೊಂಡು ಬಂದಿರೋ ಕಾಫಿ ಹಾಲು ಏನು ಕುಡಿಬೇಡ. ನೀನು ಕುಡ್ದಿಲ್ಲ ತಾನೇ, ನೀನು ಕುಡಿದ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನನಗಂತೂ ಟೆನ್ಷನ್ ಆಯ್ತಾ ಇದೆ. ದಯವಿಟ್ಟು ಕುಡಿಬೇಡ ಅಕ್ಕ, ದಯವಿಟ್ಟು ಕುಡಿಬೇಡ, ಪ್ಲೀಸ್ ಕುಡಿಬೇಡ ಅಕ್ಕ. ಅಯ್ಯೋ ಇವಳು ಯಾಕೆ ನನ್ನ ಮೇಲೆ ಫಿಟ್ಟಿಂಗ್ ಇಕ್ಬಿಟ್ಟಿಲ್ಲ ಈ ಮನೆಯಾಳಿ? ಇವಳಿಗೆ ಏನು ಹೇಳಿದ್ದೆ ನಾನು, ನನಗೆ ಸಪೋರ್ಟ್ ಮಾಡು ಅಂತ ಹೇಳಿದ್ರೆ ಫಿಟ್ಟಿಂಗ್ ಇಕ್ಕಿರೋದು ನೋಡು. ಅವಳಲ್ಲ ಇವಳು, ನನ್ನ ಮೇಲೆ ಯಾಕೆ ಕೊಡ್ತಾವಳಿರೋ ಮಾಡ್ತೀನಿ. ಅಯ್ಯೋ ಅಯ್ಯೋ ಕಮ್ಲಿ ಇದೇನೇ ಹೇಳ್ತಾ ಇದೀಯಾ? ನಿನ್ ಗಂಡನ ನಾನು ಮದುವೆ ಮಾಡ್ಕೊಂತಾ ಇದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನೀನು ಈ ಥರ ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ಕೊಡೋದೆಲ್ಲ ನಾನು ಸರಿ ಬರಲ್ಲ. ನಾನು ಯಾಕೆ ವಿಷ ಕೊಡ್ಲಿ ನಮ್ಮ ಅತ್ತಿಗೆ ಕಣೆ ಅವಳು. ಅತ್ತಿಗೆ ಅಂತಂದ್ರೆ ದೇವ್ರ ಸಮಾನ, ಅವಳು ನನ್ನ ದೇವ್ರು ಇದ್ದಂಗೆ. ನಾನು ಯಾಕೆ ಅವಳಿಗೆ ವಿಷ ಕೊಟ್ಬಿಡ್ಲಿ? ನೋಡು ನೀನು ಏನೇನೋ ಹೇಳಿ ನಮ್ಮ ಸಂಬಂಧನ ಹಾಳು ಮಾಡ್ಬೇಡ. ಈಗ ನಾನು ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿದ್ದೀವಿ ಗೊತ್ತಾ, ಇಬ್ರು ತುಂಬ ಚೆನ್ನಾಗಿ ಆಗಬೇಕು ಅಂತ ಅನ್ಕೊಂಡಿದೀವಿ. ಈಗ ಬೀಗ್ತೀರ ಆಗ್ತಾ ಇದೀವಿ ನಾವು. ನೋಡು ಸುಮ್ಮನೆ ನೀನು ಈ ಥರ ಎಲ್ಲ ಬಂದ್ಬಿಟ್ಟು ನಮ್ಮ ಬಗ್ಗೆಲ್ಲ ಫಿಟ್ಟಿಂಗ್ ಬೇಡ. ಲೇ ಕಮ್ಲಿ ನನ್ನ ನಾದಿನಿ ಬಗ್ಗೆ ಮಾತಾಡಕ್ ನಿಂಗೆ ಎಷ್ಟೇ ಧೈರ್ಯ ನಿನಗೆ? ನೀನೇ ದೊಡ್ಡ ಮನೆಯಾಳಿ, ಮನೆ ಮುರ್ಕಿ ನೀನು. ಅಂತದ್ರಾಗೆ ಬಂದ್ಬಿಟ್ಟು ನೀನು ನನ್ನ ನಾದಿನಿ ಬಗ್ಗೆ ಏನೇ ಮಾತಾಡಕ್ ಬತ್ತೀಯೇನೆ? ಇಲ್ಲ ನಿಧಿಯಕ್ಕ ಅವಳು ನನಗೆಲ್ಲ ಹೇಳವಳೆ. ಅವಳು ಇದಕ್ಕೆ ವಿಷ ಹಾಕ್ತೀನಿ, ಮಗುನ್ ಸಾಯ್ಬಿಡ್ತೀನಿ ಅಂತ ಎಲ್ಲನೂ ಹೇಳವಳೆ. ಸುಮ್ಮನೆ ಹೇಳಕ್ಕೆ ನನಗೆ ಏನಾದ್ರು ತಲೆ ಕೆಟ್ಟಾಯ್ತಾ? ಸುಮ್ಮನೆ ಹೇಳಕ್ಕೆ? ನೋಡಿ ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜನೇ ನೀ ಹೇಳ್ತಾ ಇದೀನಿ. ಅದನ್ನೇನ ನೀವು ಕುಡಿದ್ರಿ ಅಂತಂದ್ರೆ ಮಗು ಸತ್ತೋಯ್ತದೆ. ನೋಡಿ ದಯವಿಟ್ಟು ನಿಮಗೆ ನನ್ನ ಮೇಲೆ ಕೋಪ ಇದ್ರೂ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳೋದನ್ನ ಒಸಿ ಕೇಳಿಸ್ಕೊಳ್ಳಿ. ಆ ಕಾಫಿ ಒಂದು ಕುಡಿಯಿಲ್ಲ ಅಂತಂದ್ರೆ ಏನು ಆಗೋಕ್ಕಿಲ್ಲ ಅಲ್ವಾ? ಕಾಫಿ ಒಂದು ಪಕ್ಕಕ್ಕೆ ಇಕ್ಬಿಡಿ. ನಿಜವಾಗ್ಲೂ ಕುಡಿಯಕ್ಕೆ ಮಾತ್ರ ಹೋಗ್ಬೇಡಿ, ಕಾಫಿಯ ಬಿಟ್ಬಿಡಿ, ನಿಜ ಬಿಟ್ಬಿಡಿ. ಲೇ ಕಮ್ಲಿ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೀನು ನಿನ್ನ ಹತ್ರ ನೀನು ನನ್ನ ಸಜೆಷನ್ ಕೇಳಕ್ಕೇನು ಬರಲಿಲ್ಲ. ನೋಡು ಮನೆ ಮುರ್ಕಿ ನೀನು ಹಂಗೇನೆ ಉಳಿ ಇಂಡಕ್ಕೆ ಬಂದಿದ್ಯಲ್ವ ಸಂಸಾರದ ಮಧ್ಯೆ. ನಾನು ನನ್ನ ಆದ್ನಿ ಚೆನ್ನಾಗಿದ್ದೀವಿ ಇಬ್ರು ಅಂದರೆ ನಿನ್ನ ಕೈ ಸಹಿಸಕ್ಕೂ ಆಯ್ತಿಲ್ಲ ಅಲ್ವಾ ನಿನಗೆ? ನನಗೆ ಗೊತ್ತೇ ನೀನು ಎಂತ ಕಿತ್ತೋದಳು ಅಂತ ಹೇಳಿ. ನಾನು ಹೇಳ್ದೆ ಕಮ್ಲಿ ನಿನಗೆ, ಬ್ಯಾಡ ಮಗಳೇ ಎಲ್ಲರೂ ನಿನಗೆ ಅವಮಾನ ಮಾಡ್ತಾರೆ, ನಂಬೋದಿಲ್ಲ ಅಂತ ಹೇಳಿದ್ರೆ ನೀನು ಕೇಳಬೇಕಲ್ಲ. ಇಲ್ಲ ಅಂತ ಹೇಳ್ಬಿಟ್ಟು ನೀನು ಬಂದಲ್ಲ ಇವಳಿಗೆಲ್ಲ ಹೇಳಕ್ಕೆ ಮುಗಿಸ್ಕೊಂಡು ಸಾಯ್ಲಿ ಬಾ ಕುಡ್ದು. ನಿನ್ಗೆ ಯಾಕೆ ಬೇಕು? ಅವಳು ಸತ್ರ ನಿನ್ಗೇನಾದ್ರು ನಷ್ಟ ಆಯ್ತದ? ಎಲ್ಲ ಡೈವರ್ಸ್ ಹೋಗ್ಬಿಟ್ಟೈತೆ ತಾನೆ, ಅವಳೇ ನಿನ್ನ ಸಂಬಂಧಿಕರ ಈಗ. ಎಂಥದನ್ನು ಅಲ್ಲ ಕಮ್ಲಿ, ನನ್ನ ಮಾತು ಕೇಳು. ಇವ್ರತಾಗ ಅವಮಾನ ಮಾಡಿಸ್ಕೊಂಡು ಚೀತು ಅನ್ನಿಸ್ಕೊಳ್ಳೋದಕ್ಕಿಂತ ದೊಡ್ಡರ ಸಹವಾಸ ನಮ್ಗೆ ಯಾಕೆ ಬೇಕು? ಬಾರೆ ಹೋಗೋಣ, ಕುಡಿದು ಸತ್ತೋದ್ಮೇಲಾದ್ರೂ ಅವಳು ಅರ್ಥ ಮಾಡ್ಕೊತಾಳೆ ಅಂತ ಅನ್ನಿಸ್ತದೆ. ಈಗ ನೀನು ಹೇಳೋಂಥದ್ದೇನಿಲ್ಲ, ಬಾ. ಕೆಟ್ಟವರು ಒಳ್ಳೆರಾಗ ಪ್ರಯತ್ನ ಪಟ್ರೆ ಯಾರು ಸಹಾಯ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅರ್ಥ ಆಯ್ತು ತಾನೆ ನಿನ್ಗೆ? ಇನ್ನು ಎಷ್ಟು ಸಲ ಇದ್ಯಾಕ ಅಂತ ಹೇಳ್ತೀಯ? ಅಮ್ಮಿಕಂಡ್ ಬಾ ಹೋಗೋಣ. ನೋಡೆ ನಿಮ್ಮ ಅಮ್ಮಾಗ ನಾನು ಕರಿತಿದ್ದೀನಿ, ಇಂಥ ಅವಮಾನಕ್ಕಿನ ಹೋಗೋದೇನಿಯ ಅಷ್ಟು ಎಷ್ಟೋ ವಾಸಿ ಬಾ. ಅಮ್ಮ ಒಂದು ಜೀವನದ ಪ್ರಶ್ನೆ ಕಣಮ್ಮ, ಒಂದು ಜೀವ ಕಣಮ್ಮ. ಒಂದು ಜೀವನದೆಲ್ಲ ನಾನು ಇದು ಮಾಡೋಕ್ಕಾಗ್ತೈತಾ? ನೀನು ಹೇಳು. ಒಂದು ಜೀವ ಹಾಳಾಗಿ ಹೋಗ್ತೈತೆ ಅಂತಂದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗ್ತೈತೇನಮ್ಮ? ಒಂದು ಜೀವ ಹೋಗ್ತೈತೆ ಕಣಮ್ಮ. ಹಂಗೆಲ್ಲ ಮಾಡಬಾರ್ದು ಕಣಮ್ಮ. ಯಾಕೆ ಸುಮ್ಕಿನೇನಿಯ? ಹೇಳಿಲ್ವಾ ಡಾಕ್ಟ್ರಮ್ಮ ನಾನು 4 ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು? ಅಯ್ಯೋ ಅದ್ಗೆ ನನ್ನ ನಿನ್ನ ಮಧ್ಯೆ ತಂದಾಕ್ಬಿಟ್ಲು. ಇನ್ನ ನೀವ ಕಾಫಿನ ಕುಡಿಲೇ ಬೇಡ್ರಿ, ಬಿಡಿ ಕೊಡಿ ಕಾಫಿನ. ನಾನೇ ಬೇಕಾದ್ರೆ ಕುಡಿದ್ಬಿಡ್ತೀನಿ, ನೀವಂತೂ ಕುಡಿಯಕ್ಕೆ ಹೋಗ್ಬೇಡಿ ಕಾಫಿನ. ಈ ಕಮ್ಲಿ ಅದನ್ನ ನಂಬ್ತಾನೆ ಇಲ್ವಲ್ಲ, ಬಿಡಿ. ನೀವು ಯಾಕೆ ಕುಡಿಯಕ್ಕೆ ಹೋಯ್ತೀರಾ? ಬಿಟ್ಬಿಡಿ, ಬಿಸಾಕಿ ಕಾಫಿನ. ನೀವು ಕುಡಿಯಕ್ಕೆ ಹೋಗ್ಬೇಡಿ. ಈ ಕಮ್ಲಿ ನನ್ನ ನಿನ್ನ ಮಧ್ಯೆ ಫಿಟ್ಟಿಂಗ್ ಇಕ್ಕಕ್ಕೆ ಅಂತಾನೆ ನೀ ಬಂದವಳೆ. ದಯವಿಟ್ಟು ಹೊತ್ತಿಗೆ ಇವಳು ಮಾತು ನಂಬಕ್ಕೆ ಹೋಗ್ಬೇಡಿ. ಹಬ್ಬಬ್ಬ ಎಷ್ಟು ನಾಟಕ ಆಡ್ತೀನಿ ನೀನು. ನಾನು ಅದಕ್ಕೆ ವಿಷ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇನಾದ್ರು ಬಂದು ನಿನ್ಗೆ ಹೇಳಿದ್ನಾ? ನಾನೇನಾದ್ರು ನಿನಗೆ ಬಂದ್ಬಿಟ್ಟು ಅದು ಇದು ಅಂತ ಏನಾದ್ರು ಮಾತಾಡಿದ್ನಾ? ಹೆಂಗೆ ಹೇಳ್ತಿದ್ಯಾ ನೋಡಿ ನೀನು. ಅಮ್ಮ ಮಗಳು ತುಂಬಾ ಚೆನ್ನಾಗಿ ನಾಟಕ ಆಡ್ತಿದ್ದೀರಾ. ನೋಡು ನಿನ್ನ ಮಾಜಿ ಗಂಡನ ನಾನು ಮದುವೆ ಆಗ್ತಾ ಇದ್ದೀನಿ. ಹೌದು, ನಿನಗೆ ಡಿವೋರ್ಸ್ ಆಗಿರೋದಕ್ಕೆ ಮದುವೆ ಮಾಡ್ಕೊತಾ ಇದ್ದೀನಿ, ಬಿಟ್ರೆ ನಾನು ಬೇರೆ ಯಾವ ಉದ್ದೇಶಕ್ಕೂ ಮದುವೆ ಮಾಡ್ಕೊಂತ ಇಲ್ಲ. ಹಬ್ಬಬ್ಬ ಎಷ್ಟೆಲ್ಲ ನೀನು ಆಟ ಆಡಿಸ್ತಿದ್ಯಾ ನನ್ನ ಅಂತಂದ್ರೆ ಬಿಡಮ್ಮ. ಆಯ್ತು, ನಾನು ಮದುವೆನೇ ಮಾಡ್ಕೊಳ್ಳೋದಿಲ್ಲ ನಿನ್ನ ಗಂಡನ. ನೀನು ಅವನ ಜೊತೆ ಆರಾಮಾಗಿರು, ನಾನು ಹೋಗ್ತೀನಿ. ಏಯ್ ಅವಳಿಗೋಸ್ಕರ ನೀನ್ ಯಾಕೆ ಹೋಗ್ತೀನಿ ಮಾಡ್ತೀನಿ ಅಂತೀಯಾ? ನೋಡ್ದ ಮಗಳೇ ಬ್ಯಾಡ ಕಣಮ್ಮ ಇದೆಲ್ಲ. ಅವಳು ಯಾರು ನೋಡು? ನನ್ನ ತಮ್ಮನ ನೀನು ಮದುವೆ ಮಾಡ್ಕೋಬೇಕು. ನೀನು ಸುಮ್ಮನೆ ಇರು, ನೀನು ಮದುವೆ ಮಾಡ್ಕೋಬೇಕು ಅಷ್ಟೇ. ನೀನು ನೋಡು, ನಾನು ಏನು ಹೇಳಿದ್ರು ನೀನು ಕೇಳಲ್ಲ ಇವಾಗ. ಆದರೆ ಈ ಕಮ್ಲಿ ಹುಟ್ಟು ಮೋಸ್ಕಾತಿ ಇವಳು ನಮ್ಮ ಫ್ಯಾಮಿಲಿನ ಹಾಳು ಮಾಡಬೇಕು ಅಂತಲೇ ಬಂದಿರೋದು ಇವಳು. ನೋಡು, ನೀನು ಇವಳು ಮಾತು ಕೇಳಿ ದಯವಿಟ್ಟು ನನ್ನ ತಮ್ಮನ ಜೊತೆ ಮದುವೆನ ಕ್ಯಾನ್ಸಲ್ ಮಾಡ್ಕೋಬೇಡ. ನನ್ನ ತಮ್ಮಂಗೂ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಐತೆ, ನಿನ್ನೆ ಮದುವೆ ಮಾಡ್ಕೋಬೇಕು ಅಂತೇಳಿ ಅವನು ತುದಿಗಾಲ ನಿಂತವನೆ. ಅಂಥದ್ರಲ್ಲಿ ನೀನು ಇವಾಗ ಕೈ ಕೊಟ್ಬಿಟ್ರೆ ಅವ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನೋಡು, ಈ ಕಮ್ಲಿಗೂ ನನ್ನ ತಮ್ಮಂಗೂ ಯಾವ ಸಂಬಂಧನೂ ಇಲ್ಲ. ಈ ಕಮ್ಲಿ ಮಾತು ಕಟ್ಕೊಂಡು ನೀನು ಮದುವೆ ಕ್ಯಾನ್ಸಲ್ ಮಾಡಬೇಡ. ಆದರೂ ಇಷ್ಟೆಲ್ಲ ಅವಮಾನ ಆದಮೇಲೆ ನನಗೆ ಯಾಕೋ ಮದುವೆ ಮಾಡ್ಕೊಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನೋಡಿ, ನೀವು ಕಾಫಿನೂ ಕುಡಿಬೇಡಿ, ಏನೂ ಕುಡಿಬೇಡಿ, ಸರಿನಾ? ನೀವು ಏನಾದರೂ ಮಾಡ್ಕೊಳ್ಳಿ, ನನಗೆ
ತುಂಬ ಬೇಜಾರಾಗ್ತೈತೆ. ನಾನೆಲ್ಲಾದ್ರೂ ಹೊರಗಡೆ ಹೋಗ್ತೀನಿ. ಅಯ್ಯೋ, ನನ್ನ ಬಗ್ಗೆನೇ ಡೌಟ್ ಪಟ್ಬಿಟ್ಟು ನನ್ನ ಬಗ್ಗೆನೇ ಅವಮಾನ ಮಾಡ್ತಾವಳಲ್ಲ ಕಮ್ಲಿ. ಕಮ್ಲಿ ಹ್ಞೂ ನಾನಂತೂ ಇಲ್ಲಿರಲ್ಲ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನಂತೂ ಹೊರಗಡೆ ಹೊರಟೋಗ್ಬಿಡ್ತೀನಿ. ಈ ಥರ ಅವಮಾನ ನಾನು ಎಂದೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಿಮಗೋಸ್ಕರ ಅಂತ ಕಾಫಿ ಮಾಡಿಕೊಟ್ಟೆ. ಆದರೆ ಅದೇ ಯಾಕಾದರೂ ಮಾಡಿಕೊಟ್ಟೆ ಅಂತ ಅನ್ನಿಸ್ತೈತೆ. ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನಾನು ಅತ್ತೆ ಆಗ್ತಾಯಿದ್ದೀನಿ ಅಂತ ತಾನೇ ಮಾಡಿಕೊಟ್ಟಿದ್ದು. ಇವಾಗ ಅದನ್ನು ಹಾಳು ಮಾಡಿಬಿಟ್ಲು. ಬಿಡು, ಇನ್ಮೇಲೆ ಯಾವತ್ತೂ ಸಾಯ ತನಕ ಅಡುಗೆ ಮನೆಗೆ ಹೋಗಲ್ಲ ನಾನು. ನಾನು ವಿಷ ಆಗ್ತೀನ? ನಾನು ಅಂತ ಕಟ್ಕಿನ? ಲೇ ಮನೆ ಮುರ್ಕಿ, ಬ್ಯಾಡ ಕಣ್ಲೆ, ಬ್ಯಾಡ. ದೇವ್ರಣೆಗೊನ್ವೆ ಬ್ಯಾಡ. ಮಗನ ಸಾಯಿಸ್ಬೇಡ. ನಿಜ ಹೇಳ್ಬಿಡು. ಅದನ್ನ ಕಾಫಿ ಕುಡಿಬೇಡ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬಿಡು. ನೋಡು, ಹಿಂಗೆಲ್ಲನೂ ನೀನು ಇದು ಮಾಡ್ಬಿಟ್ಟು ಒಂದು ಜೀವ ಜೊತೆ ಆಟ ಆಡಕ್ಕೆ ಹೋಗ್ಬೇಡ. ನಾನು ನಿನ್ನ ಥರನೇ ನೀ ಮೆರೆದು ಇವತ್ತು ಫುಟ್ಪಾತಿಗೆ ಬಂದಿದ್ದೀನಿ. ನೀನು ನನ್ನಂಗೆ ನೀ ಆಗ್ಬೇಡ. ನಿಜ ಒಪ್ಕ. ಲೇ, ಅವಳು ಮೊದಲನೇ ಕೋಟ್ಯಾಧೀಶ್ವರನ ಮಗಳು. ಅವಳು ಫುಟ್ಪಾತಿಗೆ ಬರೋಕ್ಕೆ ಹೆಂಗೆ ಸಾಧ್ಯ? ಸರಿ, ಅವಳು ನನ್ನ ಸಾಯಿಸ್ಬಿಟ್ಟು ಇಲ್ಲ ನನ್ನ ಮಗುನ ಸಾಯಿಸ್ಬಿಟ್ಟು ಅವಳು ಪಡ್ಕೊಳ್ಳೋದಾದ್ರೂ ಏನು ಪಡ್ಕೊಂತಾಳೆ? ಹಾಂ, ನೋಡು, ನಿನಗೆ ಬಡವ್ರಲ್ವಾ, ಅದಕ್ಕೆ ನಿನಗೆ ಆಸ್ತಿ ಹುಚ್ಚು, ದುಡ್ಡಿನ ಹುಚ್ಚು ಎಲ್ಲ ಐತೆ. ಅದಕ್ಕೆ ಏನು ಬೇಕಾದ್ರೂ ಮಾಡ್ತೀಯ. ಆದರೆ ನನ್ನ ನಾದ್ನಿ ಆ ಥರ ಅಲ್ಲ. ಅವಳಿಗೆ ಯಾವ ಇದೂ ಒಂದು ಚೂರು ಯಾವ ಇಷ್ಟನೂ ಇಲ್ಲ ಅವ್ರಿಗೆ. ಸರಿನಾ? ನೋಡು, ಸುಮ್ಮನೆ ಬಂದಿದ್ಯಾ ತಾನೆ? ನಮ್ಮಮ್ಮ ಬಂತು ಅಂದರೆ ಪರಕೆ ಮೆಟ್ಟು ತಗೊಂಡು ಹೊಡಿತೈತೆ. ನಾನು ಪ್ರೆಗ್ನೆಂಟು, ಏನು ಮಾಡೋಕ್ಕಾಯ್ತಿಲ್ಲ ಅಂತ ಕುಂತಿದ್ದೀನಿ. ಇಲ್ಲಾಂದ್ರೆ ನಾನು ಹೊಡೆದು ಬಿಡ್ತಿದ್ದೆ. ನೋಡು, ಪ್ರೆಗ್ನೆಂಟ್ ಟೈಮಾಗ ಸುಮ್ಮನೆ ನಂಗೆ ಟೆನ್ಷನ್ ಕೊಡಬೇಡ. ಇಲ್ಲಿಂದ ಹೊರಟೋಗ್ಬಿಡು. ಬಾರೆ ಬಾರೆ ಹೋಗೋಣ. ಇಷ್ಟೊಂದೆಲ್ಲ ಅವಮಾನ ಆದ್ರೂ ಅವಳ ಮಗನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಕುಂತಿದ್ದೀಗ ನೀನು? ಏನಾರ ಮಾಡ್ಕೊಂಡು ಸಾಯ್ಲಿ, ಅವರು ದೊಡ್ಡವರು. ನಮಗೆ ಬೇಡ ಮಗಳೇ. ಬಾರೆ ಕಮ್ಲಿ, ಹೋಗೋಣ. ಅವರು ಹೆಂಗನ ಮಾಡ್ಕೊಂಡು ನೆಗದು ಬಿದ್ದು ಸಾಯ್ಲಿ. ನಿಂಗೆ ಯಾಕೆ ಬೇಕು ನಿಂಗೆ? ಅದೇನೋ ಅಂತಾರಲ್ಲ, ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ನೀನೇನು ಒಳ್ಳೆತನ ಹೇಳಿದ್ಯಾ? ಅವರು ಬಿಡು, ಅವ್ರ ಬಗ್ಗೆ ನಮ್ಗೆ ಯಾಕೆ? ನೀನು ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ಯಾ ತಾನೆ? ಈಗ ಬಾ ಹೋಗೋಣ. ನಿನ್ನ ತಾಯಿ ಕರಿತಾವಳೆ, ಸುಮ್ಮನೆ ಏನಿಯಾ, ಬಾ ಹೋಗೋಣ. ಅಮ್ಮ, ಇವಾಗ ಮತ್ತೆ ನಾನು ಸುಳ್ಳಿ ಆಗ್ಬಿಡ್ತೀನಿ ಕಣಮ್ಮ. ಸುಮ್ಮನೆ ಸುಳ್ಳಿ ಅಂತ ಅನ್ನಿಸ್ಕೊಬಿಡ್ತೈತೆ. ಇದೊಂದು ಕಿತ ಇವ್ರು ಯಾರಾದ್ರೂ ನನ್ನ ಮಾತು ಕೇಳಿದರೆ ಹಿಂಗೆಲ್ಲ ಆಯ್ತಿರಲಿಲ್ಲ ಅಂತ ಅನ್ನಿಸ್ತದೆ. ಈಗ ಏನು ಮಾಡೋಕ್ಕಾಯ್ತದೆ? ಬಿಡು, ನನ್ನ ಮಾತು ನಂಬಕ್ಕೆ ಯಾರನ್ನೂ ತಯಾರಿಲ್ಲ. ಆ ದೇವ್ರಿಗೂ ನಾನು ಒಳ್ಳೇದಾಗೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಯ್ತದೆ? ನಡಿಯಮ್ಮ, ಸುಮ್ಕೆನೆಯ ಹೋಗಿ. ಏನೋ ನಮ್ಮ ಪಾಡೋಗಿ ನಾವು ಇದು ಬಿಡೋಣ. ಇದೆಲ್ಲನೂ ಯಾಕೆ ಬೇಕಪ್ಪ ಅಂತ ಅನ್ನಿಸ್ತೈತೆ ನನಗೂ. ಛೇ, ಸಖತ್ ಬೇಜಾರಾಯ್ತೈತೆ. ಹೋಗೋಣ ನಡಿಯಮ್ಮ. ಇಲ್ಲಿ ಸುಮ್ಮನೆ ಏನೇನೋ ಆಗ್ತೈತೆ ಅನ್ನಿಸ್ತೈತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವಾಗ ನನ್ನ ಮೇಲೆ ಬರ್ತೈತೆ. ಈ ಕಂಬ್ಲಿ ಬೇರೆ ಉಲ್ಟಾ ಹೊಡೆದ್ಬಿಟ್ಟವಳೆ. ಈಗ ಬೇಡ, ಇಲ್ಲಿಂದ ನಾನು